ಹೆಲೋ ಸ್ಟೂಡೆಂಟ್ಸ್. ಸೊ ಇವತ್ತು ಎ ಸಿ ಅಪ್ಲೈಡ್ ಟು ದ ಪ್ಯೂರ್ ಇಂಡಕ್ಟರ್ ಬಗ್ಗೆ ನಾವು ಅನೇಕ ಕಾನ್ಸೆಪ್ಟ್ಗಳನ್ನು ಈ ಸೆಷನ್ ಒಳಗೆ ಡಿಸ್ಕಷನನ್ನು ಮಾಡೋಣಂತ. ಸೊ ಎ ಸಿ ಅಪ್ಲೈಡ್ ಟು ದಿ ಪ್ಯೂರ್ ಇಂಡಕ್ಟರ್ ನೋಡ್ತಾ ಹೋಗ್ರಿ. ಎ ಸಿ ಅಪ್ಲೈಡ್ ಟು ಅ ಪ್ಯೂರ್ ಇಂಡಕ್ಟರ್. ಸೊ ಎ ಸಿಯನ್ನು ಪ್ಯೂರ್ ಇಂಡಕ್ಟರ್ಗೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಏನೇನು ಚೇಂಜಸ್ ಆಗುತ್ತೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣಂತ. ಸೊ ಈಗ ಲೆಟ್ ಅಸ್ ಕನ್ಸಿಡರ್ ಆನ್ ಇಂಡಕ್ಟರ್ ಆಫ್ ಇಂಡಕ್ಟನ್ಸ್ ಎಲ್ which is connected to the AC source of source voltage given by V is equal to Vm sin omega t. ಹೌದಪ್ಪ. ಸೊ ಏನು ಮಾಡಿರೋಡು, ಇಂಡಕ್ಟರ್ ಕನ್ಸಿಡರ್ ಮಾಡಿದ್ದೀವಿ, ಇಂಡಕ್ಟನ್ಸ್ ಎಲ್ಲದ, ಇದನ್ನು ಎ ಸಿ ಸೋರ್ಸ್ಗೆ ಕನೆಕ್ಟ್ ಮಾಡಿದ್ದೀವಿ, ಸೋರ್ಸ್ ವೋಲ್ಟೇಜ್ ಎಷ್ಟದ, ವಿ ಈಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಅದ. ರೈಟ್. ಈಗೇನು ಮಾಡೋದು, ಇದನ್ನೇ ಎಕ್ಸ್ಪ್ಲೇಷನ್ ರೂಪದಲ್ಲಿ ಬರೀತೇನೆ. ಏನು ನೋಡು, ಲೆಟಸ್ ಕನ್ಸಿಡರ್ let us consider an inductor of inductance L, inductance ಎಷ್ಟದಪ್ಪ L, which is connected to a AC source of source voltage given by AC source of source voltage given by V is equal to Vm sin omega t. Right. So V is equal to Vm sin omega t. Let this be the equation number 1. ಒಂದು ಇಕ್ವೇಷನ್ ಬರೆದ್ರಿ. ಈಗೇನು ಮಾಡೋದು ನೋಡು, ಇಲ್ಲಿ ಇಂಡಕ್ಟರ್ ಆಫ್ ಇಂಡಕ್ಟನ್ಸ್ ಎಲ್ಲದಾದ್ಮೇಲೆ ಇಲ್ಲಿ ಇ ಎಮ್ ಎಫ್ ಇ ಇರ್ತದೆ. ರೈಟ್ ಐತಿ. ಸೊ ಬೈ ಅಪ್ಲೈಯಿಂಗ್ ಕೆ ವಿ ಎಲ್ ಟು ದ ಲೂಪ್ ಅಪ್ಲೈ ಮಾಡಿದರೆ ಕೆ ವಿ ಎಲ್ ಏನು ಹೇಳ್ತದೆ ಹೇಳ್ರಿ, ದಟ್ ಈಸ್ ಸಮ್ ಆಫ್ voltages is nothing but the EMF. voltage ಅಂತಿರಲ್ಲ, V plus E is equal to 0. ಯಾರ ಪ್ರಕಾರ, ಕೆ ವಿ ಎಲ್ ಪ್ರಕಾರ. ಸೊ ನೋಡ್ರಿ, we have V is equal to ಏನದಪ್ಪ ಇಕ್ವೇಶನ್, Vm sin omega t ಅದ. E is equal to ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಒಳಗೆ ಕಲ್ತು ಬಿಟ್ಟಿರಿ. E is equal to minus L di by dt. Therefore ಈ ಇಕ್ವೇಶನ್ ಏನಾಗ್ತದೆ ನೋಡ್ರಿ, therefore ಇಕ್ವೇಶನ್ 1 becomes, ಇವೆರಡನ್ನ ಇದ್ರೊಳಗೆ ತುಂಬಿಟ್ರೆ ಏನಾಗ್ತದ. ಸೊ ವಿ ಇದ್ದಲ್ಲಿ ಇಕ್ವೇಶನ್ 1 ಒಳಗಲ್ಲ, ಸಾರಿ ಇಕ್ವೇಶನ್ 2 ಒಳಗೆ, ಇಕ್ವೇಶನ್ 2 ಒಳಗೆ ತುಂಬ್ತೀನಿ. ಇಕ್ವೇಶನ್ 2 becomes V is nothing but Vm sin omega t minus E is nothing but L di by dt is equal to 0. ರೈಟ್. ಈ ಎಲ್ಲ ಆ ಕಡೆ ಹಾಕೊಂಡ್ರೆ, ಇದೆಲ್ಲವನ್ನು ಆ ಕಡೆ ಹಾಕೊಂಡ್ರೆ ಈ ಟರ್ಮ್ ಏನಾಯಿತು, ಫೈನಲಿ ಇಟ್ ಬಿಕಮ್ಸ್ Vm sin omega t is equal to L di by dt. This same equation can also be written as ಈಗ di by dt, L di by dt is equal to one step extra ಬರೆಯೋನು Vm sin omega t. Right. It can be written like this also la. So ಹಾಗಾಗಿ ಈಗ di is equal to ಏನಾಗ್ತದೆ ನೋಡ್ರಿ, L ಈ ಕಡೆ ಬಂತು, that is Vm divided by L sin omega t
into dt. Is it right? Di is equal to what we have to find di, that is I ಕಂಡುಹಿಡಿಬೇಕಂದ್ರೆ ಇಲ್ಲಿ di ಇದೆ. ಸೊ ಇಂಟಿಗ್ರೇಟಿಂಗ್ ದಿಸ್ ಇಕ್ವೇಶನ್ ವಿತ್ ರಿಸ್ಪೆಕ್ಟ್ ಟು dt. ಇಂಟಿಗ್ರೇಟ್ ಮಾಡೋಣ. ಇಂಟಿಗ್ರೇಟಿಂಗ್ ದಿ ಅಬೌವ್ ಇಕ್ವೇಶನ್. ಇದೇ ಇಕ್ವೇಶನ್ ಅನ್ನು ಇಂಟಿಗ್ರೇಟ್ ಮಾಡ್ತೀನಿ. ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ ನೋಡು. ಇಂಟಿಗ್ರೇಷನ್ ಆಫ್ ಡಿ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ವಿ ಎಮ್ ಡಿವೈಡೆಡ್ ಬೈ ಎಲ್ ಸೈನ್ ಒಮೆಗಾ ಟಿ ಇಂಟು ಡಿ ಟಿ. ಸೊ ಇಂಟಿಗ್ರೇಷನ್ ಆಫ್ ಡಿ ಐ ಈಸ್ ನಥಿಂಗ್ ಬಟ್ ಐ. ಸೊ ಹಿಯರ್ ವಿ ಎಮ್ ಬೈ ಎಲ್ ಹೊರಗೆ ತೊಗೊಂಬಿಟ್ರಿ. ಇಂಟಿಗ್ರೇಷನ್ ಆಫ್ ಸೈನ್ ಒಮೆಗಾ ಟಿ ಮೈನಸ್ ಕಾಸ್ ಒಮೆಗಾ ಟಿ ಬೈ ಒಮೆಗಾ. ಸೊ ಪ್ಲಸ್ ಸಿ ಅಂತ ಬರೀತೀರಿ, ಅದನ್ನು ಕನ್ಸಿಡರ್ ಮಾಡೋದು ಬೇಡ, ಇಷ್ಟ ಬರೀತೀನಿ. ನಾವು ಐ ಈಸ್ ಈಕ್ವಲ್ ಟು ವಿ ಎಮ್ ಬೈ ಎಲ್ ಇಂಟು ಒಮೆಗಾ. ಎಲ್ ಇಂಟು ಒಮೆಗಾ ಉಳಿತೇನಪ್ಪ, ಮೈನಸ್ ಕಾಸ್ ಒಮೆಗಾ ಟಿ ಉಳಿತು. ರೈಟ್. ಸೊ ಐ ಈಸ್ ಈಕ್ವಲ್ ಟು ವಿ ಎಮ್ ಬೈ ಒಮೆಗಾ ಇಂಟು ಎಲ್ ಅಥವಾ ಎಲ್ ಒಮೆಗಾ, ಒಮೆಗಾ ಇಂಟು ಎಲ್. ಈ ಮೈನಸ್ ಕಾಸ್ ಒಮೆಗಾ ಟಿಯನ್ನು ಇನ್ ಟರ್ಮ್ಸ್ ಆಫ್ ಸೈನ್ ಬರೆದ್ರೆ ಸೈನ್ ಒಮೆಗಾ ಟಿ ಮೈನಸ್ ಪೈ ಬೈ ಟು ಅಂತ ಬರೀಬೋದನು ಟ್ರಿಗ್ನಾಮೆಟ್ರಿ. ಸೊ ಚೇಂಜಸ್ ಮಾಡಿಕೊಂಡು ಯು ಬೈ ಯೂಸಿಂಗ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್. ಹಿಯರ್ ಒಮೆಗಾ ಎಲ್ ಈಸ್ ಈಕ್ವಲ್ ಟು ಎಕ್ಸ್ ಎಲ್. ಒಮೆಗಾ ಎಲ್ ಈಸ್ ಈಕ್ವಲ್ ಟು ಎಕ್ಸ್ ಎಲ್. ಏನು ಎಕ್ಸ್ ಎಲ್ ಅಂತಂದರೆ? ಎಕ್ಸ್ ಎಲ್ ಅಂತಂದರೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತೀರಿ. ಎಕ್ಸ್ ಎಲ್ ಅಂದ್ರೆ ಏನಪ್ಪ? ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತೀರಿ. ಇಂಡಕ್ಟಿವ್ ರಿಯಾಕ್ಟನ್ಸ್. ದೇರ್ ಫೋರ್ ಐ ಈಸ್ ಈಕ್ವಲ್ ಟು ವಿ ಎಮ್ ಡಿವೈಡೆಡ್ ಬೈ ಎಕ್ಸ್ ಎಲ್. ಏನು ಉಳಿತು ಮುಂದೆ? ಸೈನ್ ಒಮೆಗಾ ಟಿ ಮೈನಸ್ ಪೈ ಬೈ ಟು. ಇಲ್ಲಿ ನೋಡು, ಎಕ್ಸ್ ಎಲ್ ಅಂದರೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಹೊಸ ವರ್ಡ್ ಬಂತು. ಅದ್ರ ಬಗ್ಗೆ ಲಾಸ್ಟಿಗೆ ನೋಟಲ್ಲಿ ಬರೆಸ್ತೇನೆ. ನೋಟಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಸಪ್ರೇಟಾಗಿ ಕೊಡ್ತೇನಂತ. ಮೊದಲು ಇಷ್ಟು ತಗೊಳ್ರಿ. ಇದು ಏನು? ಇಂಡಕ್ಟಿವ್ ರಿಯಾಕ್ಟನ್ಸ್. ವಾಟ್ ಈಸ್ ಇಂಡಕ್ಟಿವ್ ರಿಯಾಕ್ಟನ್ಸ್? ದ ಎಫೆಕ್ಟಿವ್ ಅಪೋಸಿಷನ್ ಆಫರ್ಡ್ ಬೈ ದಿ ಇಂಡಕ್ಟರ್ ಟು ದಿ ಫ್ಲೋ ಆಫ್ ಎ ಸಿ. The effective opposition offered to the flow of AC by the inductor is called as the inductive reactance. ಅದರ SI ಯೂನಿಟ್ ಕೂಡ ರೆಸಿಸ್ಟೆನ್ಸ್ ಇದೇನದ ಅದೇ ಓಮ್. ಹೌದಾ? ಸೊ ವಿ ಎಮ್ ಡಿವೈಡೆಡ್ ಬೈ ಎಕ್ಸ್ ಎಲ್ ಅಂದರೆ ರೆಸಿಸ್ಟೆನ್ಸ್ ಏನು ಕೊಡ್ತದಪ್ಪ? ಐ ಎಮ್ ಕೊಡ್ತದ. ಹೌದಾ? ಹಾಗಾಗಿ ಸೈನ್ ಒಮೆಗಾ ಟಿ ಮೈನಸ್ ಪೈ ಬೈ ಟು. ಫೈನಲ್ ಎಕ್ಸ್ಪ್ರೆಷನ್ ಬಂತು. ದಿಸ್ ಬಿ ದಿ ಇಕ್ವೇಶನ್ ನಂಬರ್ 2 ಅಂತೇನೆ. ಓಕೆ. ಸೊ ನಾವು ಬೈ ಕಂಪೇರಿಂಗ್ ಇಕ್ವೇಶನ್ 1 ಆ್ಯಂಡ್ 2 ಎರಡನ್ನು ಕಂಪೇರ್ ಮಾಡಿರಿ. ವಿ ಎಮ್ ಐ ಎಮ್ ಸೈನ್ ಒಮೆಗಾ ಬಟ್ ಇಟ್ ಈಸ್ ಪೈ ಬೈ ಟು ಬಿಹೈಂಡ್ ದಿಸ್ ಒಮೆಗಾ ಟಿ. ಈ ಒಮೆಗಾ ಟಿಗಿಂತ ಪೈ ಬೈ ಟು ಏನದ? ಕಮ್ಮಿ ಅದ. ಅಂದರೆ ಕರೆಂಟ್ ಪೈ ಬೈ ಟು ಅಷ್ಟು ಲ್ಯಾಗ್ ಆಗ್ತದ. ಪೈ ಬೈ ಟು ಅಷ್ಟು ಲ್ಯಾಗ್ ಆಗ್ತದೆ. ಯಾಕೆ? ಮೈನಸ್ ಐತಲ್ಲ, ಹಿಂದಕ್ಕೆ ಐತಿ, ಲ್ಯಾಗ್ ಆಗ್ತದ. ಅಂದರೆ ವಿ ಪೈ ಬೈ ಟು ಅಷ್ಟು ಮುಂದಕ್ಕೆ ಆಗ್ತದ. ಅದಕ್ಕೆ ನಾವಿಲ್ಲಿ ಏನು ವರ್ಡ್ ಯೂಸ್ ಮಾಡ್ತೀವಿ ಅಂತಂದರೆ ಬೈ ಕಂಪೇರಿಂಗ್ ಇಕ್ವೇಶನ್ 1 ಆ್ಯಂಡ್ 2 this current lags pi by 2 or voltage leads by pi by 2. ಕರೆಂಟ್ ವೋಲ್ಟೇಜ್ಗಿಂತ ಪೈ ಬೈ 2 ಹಿಂದಿರ್ತದೆ ಅಥವಾ ವೋಲ್ಟೇಜ್ ಕರೆಂಟ್ಗಿಂತ ಪೈ ಬೈ 2 ಮುಂದಿರ್ತದೆ. ಓಕೆ. ಸೊ ದಿಸ್ ಈಸ್ ದ ಡೆರಿವೇಶನ್.
ಆಗಲೇ ನಿಮಗೆ ಹೇಳಿದ್ದೆ ನಾನು ಇಂಡಕ್ಟಿವ್ ರಿಯಾಕ್ಟನ್ಸ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ ಅಂಥೇಳಿ, ಹೌದಾ? ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ, ಕೇಳ್ರಿ. ಓಕೆ, ನೋಟ್. ಎಕ್ಸ್ ಎಲ್ ಅಂದ್ರೆ ಏನಂತ ಹೇಳಿದೆ? ಇಂಡಕ್ಟಿವ್ ರಿಯಾಕ್ಟನ್ಸ್. ಏನು ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತಂದ್ರೆ ದಿ ಎಫೆಕ್ಟಿವ್ ಅಪೋಸಿಷನ್ offered by the inductor to the flow of alternating current is called as the inductive reactance. Inductive reactance. Okay, so important point ಏನು? SI unit. SI ಯೂನಿಟ್ ಏನಾಗ್ತದೆ? ಓಮ್. ದಟ್ ಈಸ್ ಓಮ್ SI ಯೂನಿಟ್ ಆಗ್ತದೆ, ರೈಟ್? ಸೊ ಎಕ್ಸ್ ಎಲ್ ಈಸ್ ಈಕ್ವಲ್ ಟು ಏನು ಬರೆದ್ರಿ? ಒಮೆಗಾ ಇಂಟು ಎಲ್. ಒಮೆಗಾ ಅಂದ್ರೆ ಏನು? 2π ನ್ಯೂ ಇಂಟು ಎಲ್. 2π ನ್ಯೂ ಇಂಟು ಎಲ್ ಈಸ್ ಈಕ್ವಲ್ ಟು ಇದನ್ನು ಹಿಂಗೂ ಬರೀಬೋದು, 2π/t ಇಂಟು ಎಲ್ ಅಂತಾನು ಬರೀಬೋದು. 2π/t ಇಂಟು ಎಲ್. ಯಾಕೆ? ನ್ಯೂ ಈಸ್ ಈಕ್ವಲ್ ಟು 1/t, ಅದನ್ನು ಹಾಕಿದರೆ 2π/t ಇಂಟು ಎಲ್. ಸೊ ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು, ಎಕ್ಸ್ ಎಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನ್ಯೂ. ಇಟ್ ಡೂ ಡಿಪೆಂಡ್ಸ್ ಆನ್ ದಿ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಅದ. ಫ್ರೀಕ್ವೆನ್ಸಿ ಆಫ್ ಎ ಸಿ ಏನಿದು? ಫ್ರೀಕ್ವೆನ್ಸಿ ಆಫ್ ಎ ಸಿ ಮೇಲೆ ಡಿಪೆಂಡ್ ಅದ. ಸೊ ದಿಸ್ ಇಂಡಕ್ಟರ್ ಇಟ್ ಓನ್ಲಿ ಅಪೋಸಸ್ ದ ಫ್ಲೋ ಆಫ್ ಎ ಸಿ, ಬಟ್ ಇಟ್ ಡು ನಾಟ್ ಅಪೋಸಸ್ ದ ಫ್ಲೋ ಆಫ್ ಡಿ ಸಿ. ಯಾಕೆ? ಬಿಕಾಸ್ ಡಿ ಸಿ ಒಳಗೆ ಫ್ರೀಕ್ವೆನ್ಸಿನೇ ಇರೋದಿಲ್ಲ, ಹಾಗಾಗಿ ಅಲ್ಲಿ ಎಕ್ಸ್ ಎಲ್ಲೇ ಇರೋದಿಲ್ಲ. ಫ್ರೀಕ್ವೆನ್ಸಿ ಝೀರೋ ಅಂದಮೇಲೆ ಎಕ್ಸ್ ಎಲ್ ಏನಾಗ್ತದೆ? ಝೀರೋ ಆಗ್ತದೆ, ಅಂದರೆ ಅಪೋಸಿಷನ್ ಝೀರೋ ಆಗ್ತದೆ. ಅರ್ಥ ಆಗಿತ್ತು? ಸೊ ಇದು ಇಂಡಕ್ಟನ್ಸ್ ಬಗ್ಗೆ ಇರಬೇಕಾದಂಥ ಒಂದು ಬೇಸಿಕ್ ನಾಲೆಜ್ ಇದು. ಇಂಡಕ್ಟನ್ಸ್ ಯಾವುದು? ಇಂಡಕ್ಟಿವ್ ರಿಯಾಕ್ಟನ್ಸ್ ಬಗ್ಗೆ. ಓಕೆ, ಈಗ ಇದಕ್ಕೊಂದು ಫೇಸಾರ್ ಡೈಗ್ರಾಮ್ ತೆಗಿಬೇಕಲ್ಲಪ್ಪ, ನೋಡ್ತಾ ಹೋಗ್ರಿ. ಫೇಸಾರ್ ಡೈಗ್ರಾಮ್ ಫಾರ್ ಎ ಸಿ ಅಪ್ಲೈಡ್ ಟು ದಿ ಪ್ಯೂರ್ ಓಕೆ. ನೋಡ್ತಾ ಹೋಗ್ರಿ, ಏನೇನು ಇಕ್ವೇಷನ್ ಬಂದಿತ್ತು ಅದನ್ನು ಒಂದು ಸಾರಿ ಬರೆದು ಬಿಡ್ತೇನೆ. ಒಂದು ಇಕ್ವೇಷನ್ ಬಂದಿತ್ತು, ಏನು? ವಿ ಈಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಅಂತ ಇಕ್ವೇಷನ್ ನಂಬರ್ 1 ಬಂತು. ವಿ ಈಸ್ ಈಕ್ವಲ್ ಟು ಏನು ಬಂತು? ವಿ ಎಮ್ ನೆಕ್ಸ್ಟ್ ಐ ಈಸ್ ಈಕ್ವಲ್ ಟು ಏನು ಬಂತು? ಐ ಎಮ್ ಸೈನ್ ಒಮೆಗಾ ಟಿ ಮೈನಸ್ π/2 ಅಂತೇಳಿ ಇನ್ನೊಂದು ಇಕ್ವೇಷನ್ ಬಂತು. ಇದಕ್ಕೆ ಇಕ್ವೇಷನ್ 2 ಅಂತೀನಿ ನಾನು. 2 ಇಕ್ವೇಷನ್ ಬಂದವು. ಇವೆರಡು ಇಕ್ವೇಷನನ್ನು ತಗೊಂಡು ನಾವೇನು ಮಾಡಬೇಕು? ಒಂದು ಗ್ರಾಫಿಕಲ್ ರಿಪ್ರೆಸೆಂಟೇಷನನ್ನು ಕೊಡಬೇಕು. ಸೊ ಇಲ್ಲಿ ಒಮೆಗಾ ಟಿ ಇದು -π/2 ಹಿಂದೆ ಅದ ಅಂತ ಹೇಳಿದ್ದೀನಿ, ಹೌದಲ್ಲಪ್ಪ? ಸೊ ಈಗ ನಾನು ಗ್ರಾಫ್ ಹಾಕ್ತೇನೆ, ಸರಿಯಾಗಿ ನೋಡ್ರಿ. ಓಕೆ, ಸೊ ಆಗಲೇ ಬರೆದಿದ್ದೆ, ಒಮೆಗಾ ಟಿ ಇದು ಏನಿರ್ತದೆ? ವಿ ಇರುತ್ತೆ, ಇಲ್ಲ ಅಂತಂದರೆ ಐನೂ ಇರಬಹುದು. ಓಕೆ, ಸೊ ಆ್ಯಸ್ ಪರ್ ದಿ ಇಕ್ವೇಷನ್ಸ್ ಮೊದಲು ವಿ ಬರೆದು ಬಿಡ್ತೇನೆ. ದಿಸ್ ಈಸ್ ವಿ ಈಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ, ರೈಟ್? ಎಷ್ಟು ಎಂಗಲ್ ಐತಪ್ಪ ಇದು? ಒಮೆಗಾ ಟಿ ಎಂಗಲ್ ಐತಿ, ರೈಟ್? ಆದರೆ ಐ ಏನದ? ಈ ಒಮೆಗಾ ಟಿಗಿಂತ π/2 ಹಿಂದೆ ಅದ. ಈ ಕಡೆ ಹೋದರೆ ಮುಂದೆ ಅಂತೀವಿ, ಈ ಕಡೆ ಹೋದರೆ ಹಿಂದೆ ಅಂತೀವಿ, ಹೌದಲ್ಲ? ಸೊ ಹಿಂದೆ ತಗೋಬೇಕು ನೋಡು. ಅದಕ್ಕೆ ನಾನು ಇಲ್ಲಿ ಬರಿತೀನಿ. ಎಷ್ಟು? ಇದಕ್ಕೆ ಎಕ್ಸಾಕ್ಟ್ಲಿ 90 ಡಿಗ್ರಿ ಕೋನ. ಇಲ್ಲೇನಿರಬೇಕು? 90 ಡಿಗ್ರಿ ಕೋನ ಉಂಟಾಗಬೇಕು. ದಿಸ್ ಈಸ್ ನಥಿಂಗ್ ಬಟ್ ಐ ಈಸ್ ಈಕ್ವಲ್ ಟು ಐ ಎಮ್ ಸೈನ್ ಒಮೆಗಾ ಟಿ ಮೈನಸ್ π/2 ಅಂತೀರಿ, right? So this angle is always, remember, this angle is 90 degree.
ಹೌದಾ, ಒಮೆಗಾ ಟಿ ಮೈನಸ್ ಪೈ ಬೈ 2. ಇಷ್ಟು ಅರ್ಥ ಮಾಡ್ಕೋಬೇಕು. ಸೊ ಇದೇ ಡೈಗ್ರಾಮನ್ನು ಇನ್ನೊಂದು ಸ್ವಲ್ಪ this is omega t and this is v or it may be I. v ನು ಇಂಡಿಕೇಶನ್ ಕೊಡ್ಬೋದು, I ನು ಇಂಡಿಕೇಶನ್ ಕೊಡ್ಬೋದು. ಓಕೆ, ಫಸ್ಟ್ ಐ ವಿಲ್ ರೈಟ್ ದಿ ವೋಲ್ಟೇಜ್. ಓಕೆ, ವಿ ಬರೆದು ಬಿಡ್ತೇನೆ, ಒಂದು ವೇವ್ ಫಾರ್ಮ್ ಬರೆದುಬಿಟ್ಟೆ. ಓಕೆ, ಸೊ ಇಲ್ಲಿ ನೋಡ್ರಿ, okay, so this is the, what is this? This is nothing but the v is equal to vm sin omega t ಗೆ ಇಕ್ವೇಶನ್ ಇದು. ಓಕೆ, ಸೊ ಇಲ್ಲೇನಿರುತ್ತೆ, ಇದು 0, ಇದು ಪೈ ಬೈ ದಿಸ್ ಈಸ್ ನಥಿಂಗ್ ಬಟ್ 0, ಇದು ಪೈ ಬೈ 2 ಇರುತ್ತೆ, ಇದು ಪೈ ಇರುತ್ತೆ, ದಿಸ್ ಈಸ್ ನಥಿಂಗ್ ಬಟ್ 2 ಪೈ ಬೈ 3 ಪೈ ಬೈ 2 ಇರುತ್ತೆ, ಇದು 2 ಪೈ ಇರುತ್ತೆ. 360 ಡಿಗ್ರಿ ಐತಲ್ಲ, ಪೈ ಬೈ 2 ಪೈ 3 ಪೈ ಬೈ 2 ಆ್ಯಂಡ್ ದಿಸ್ ಈಸ್ 2 ಪೈ. ಓಕೆ, ಸೊ 360 ಡಿಗ್ರಿ ತೊಗೊಂಡಿದ್ದೀನಿ. ಇಲ್ಲ ಹಿಂಗೆ ಬರೆಯೋದಲ್ಲ, ನಾನು ಒಮೆಗಾ ಒಳಗೆ ಬರಿತೀನಿ ಅಂತಂದರೆ ದೆನ್ ಯು ಕ್ಯಾನ್ ರೈಟ್, ಟೈಮ್ ಒಳಗೆ ಬರಿತೀನಿ ಅಂತಂದರೆ ಯು ಕ್ಯಾನ್ ಚೇಂಜ್ ಇಟ್, ಲೈಕ್ ಇದನ್ನು t/4 ಅಂತ ತಗೋತೀರಿ, ರೈಟ್, t/4 ತಗೋತೀರಿ, ಆ್ಯಂಡ್ ಇದನ್ನು t/2 ಅಂತ ತಗೋತೀರಿ, ಇದನ್ನು 3t/4 ಅಂತ ತಗೋತೀರಿ, ಇದನ್ನು ಫೈನಲಿ t ಅಂತ ತಗೋತೀರಿ. ಒಂದು ಕಂಪ್ಲೀಟ್ ಸೈಕಲ್, ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಸೊ ಇವಾಗ ದಿಸ್ ಈಸ್ ಅ ವೋಲ್ಟೇಜ್ಗೆ ಬಂತು. ಈ ಕರೆಂಟಿಗೆ ನೋಡು, ಇದು 0 ಇದ್ದಾಗ ಇದು ಹಿಂದೆ ಇರಬೇಕು. ಟ್ರಿಕ್ ಇಷ್ಟೇ, ಇದು 0 ಅದ, ವೋಲ್ಟೇಜ್ 0 ಕದ, ಬಟ್ ಇದು ಏನಿರಬೇಕು, π/2 ಹಿಂದೆ ಇರಬೇಕು. π/2 ಹಿಂದೆ ಇರಬೇಕು ಅಂತ ಹೇಳಿದ್ದೆ ನಾನು. π/2 ಹಿಂದೆ ಅಂತಂದರೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಿಂದ. 0 ಇದ್ದಾಗ ಇದು ಹಿಂದೆ ಇರಬೇಕು. ಓಕೆ, ನೋಡು, ಇದು 0 ಆದಾಗ ಇದು π/2 ಮುಂದೆ ಇರಬೇಕು. ಈಗ ನೆಕ್ಸ್ಟ್ ರೈಟ್, ಇದು ಮೈನಸ್ನ ಹೋಗಿದ್ದಾಗ ಇದು 0ಗೆ ಬಂತು. ಅಂದರೆ ಎರಡರ ನಡುವೆ ಒಟ್ಟೆ π/2 ಹಿಂದೆ ಮುಂದೆ ಆಗ್ತಾ ಇರಬೇಕು. ನೋಡು, ಇಲ್ಲಿ ಬಂದಾಗ ಇದು ಮ್ಯಾಕ್ಸಿಮಮ್ ಬರುತ್ತೆ, ಮತ್ತೆ ಹೋಗಿ ಇಲ್ಲಿ ಕೊಡುತ್ತೆ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಡ್ರಾ ದಿ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ಸ್ ಫಾರ್ ದಿ AC ಅಪ್ಲೈಡ್ ಟು ದಿ ಪ್ಯೂರ್ ಇಂಡಕ್ಟರ್. ಸರಿಯಾಗಿ ಅರ್ಥ ಮಾಡ್ಕೊಳ್ರಿ, ಯಾಕಂದರೆ ಎಕ್ಸಾಮಲ್ಲಿ ಈ ಡೈಗ್ರಾಮ್ಸ್ಗಳು ಕೂಡ ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತವೆ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಓಕೆ, ಕಂಪ್ಲೀಟಾಗಿ ಅರ್ಥ ಆಗಿತ್ತು ಅಂತಂದರೆ ದೆನ್ ನಾವೇನು ಮಾಡೋನು, ಇನ್ನೊಂದು ಇಕ್ವೇಷನ್, ಇನ್ನೊಂದು ಡೆರಿವೇಷನ್ ರೂಪದಲ್ಲಿ ಕೇಳ್ತಾನೆ. ಏನು ಅಂತಂದರೆ, ಪ್ರೂವ್ ದ್ಯಾಟ್ the average power dissipated in one complete cycle when AC applied to the pure inductor is 0. ಅದನ್ನು ಪ್ರೂವ್ ಮಾಡಬೇಕು ನಾವು. ಈ ಪ್ರೂಫ್ ಕೇಳ್ತಾನೆ. ಓಕೆ, ಏನು ಪ್ರೂಫ್ ಕೇಳ್ತಾನೆ ನೋಡ್ರಿ. ಓಕೆ, ಪ್ರೂಫ್ ಏನು, prove that the average power dissipated in one complete cycle when AC applied to a pure inductor is 0. So battery ಇದೆ, ಓಕೆ, is 0.
ಓಕೆ, ಇದನ್ನು ಪ್ರೂವ್ ಮಾಡಬೇಕು. ಎವರೇಜ್ ಪವರ್ ಡಿಸಿಪೇಟೆಡ್ ಇನ್ ಒನ್ ಕಂಪ್ಲೀಟ್ ಸೈಕಲ್ ವೆನ್ ಎ ಸಿ ಅಪ್ಲೈಡ್ ಟು ದಿ ಪ್ಯೂರ್ ಇಂಡಕ್ಟರ್ ಈ 0 ಅಂತ ಪ್ರೂವ್ ಮಾಡಬೇಕು. ರೈಟ್ ಅಪಿ? ಸೊ ಪ್ರೂವ್ ಮಾಡೋಣ. ಈಗ ನೋಡು, ದಿ ಇನ್ಸ್ಟಂಟೇನಿಯಸ್ ಪವರ್ dissipated is given by the instantaneous power dissipated is given by, ಈಗ ಗೊತ್ತಿದೆ ನಮಗೆ, P is equal to V into I, P is equal to V into I. ಹೌದಾ? ಇಕ್ವೇಶನ್ ನಂಬರ್ 1. For AC applied to an inductor V is equal to ಏನಿರ್ತಪ್ಪ, Vm sin omega t ಇರ್ತದೆ. ಹಾಗೆ I is equal to ಏನಿರ್ತದೆ, Im sin omega t minus pi by 2 ಇರ್ತದೆ. ಇವಾಗ ಜಸ್ಟ್ ಕಲ್ತೀವಲ್ಲ, 2 ಇರ್ತದೆ. ರೈಟ್ ಬೈ? ಸೊ ಇದಕ್ಕೆ ಇಕ್ವೇಶನ್ ನಂಬರ್ 2 ಅಂತೀನಿ, ಇದಕ್ಕೆ ಇಕ್ವೇಶನ್ ನಂಬರ್ 3 ಅಂತೀನಿ. ದೇರ್ ಫೋರ್ ಪುಟ್ ಇಕ್ವೇಶನ್ 2 ಆ್ಯಂಡ್ ಇಕ್ವೇಶನ್ 3 ಇನ್ ಇಕ್ವೇಶನ್ ಯಾವುದಪ್ಪ, 1 ಇದ್ರಾಗ ತುಂಬಿಡ್ತೇನೆ. ಪಿ ಇಸ್ ಈಕ್ವಲ್ ಟು ಏನಾಯಿತು, ವಿ ಎಮ್ ಸೈನ್ ಒಮೆಗಾ ಟಿ ಇಂಟು Im sin omega t minus pi by 2. Right? So therefore P is equal to Vm into Im. Vm into Im. Sin omega t into sin omega t minus pi by 2 ಅಂದ್ರೆ minus cos omega t. ಆಗಲೇ ಮಾಡಿದ್ರಲ್ಲ, ರೈಟ್? minus cos omega t. So therefore P is equal to, ಫೈನಲ್ ಏನು ಬಂತು ನೋಡು, Vm Im, ಇದು ಮೈನಸ್ ಇಲ್ಲಿ ಬಂದುಬಿಡ್ತು, ಈ ಮೈನಸ್ ಉಳಿತೇನು, sin omega t ಇಂಟು cos omega t. ಸರಿ ಇದೀವಿ? ಇಷ್ಟು ಬಂತು. ಈಗ ಇದನ್ನು ನಾವು ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಸಾಲ್ವ್ ಮಾಡ್ಬೋದಲ್ಲ, ಸಿಂಪಲ್ ಟ್ರಿಗ್ನೋಮೆಟ್ರಿ ಹಂಗೆ P is equal to minus Vm into Im. ಓಕೆ, ನೋಡಿರಿ ಇದು ಸೈನ್ ಒಮೆಗಾ ಟಿ, ಬರೀತೀನಿ ಒಂದು ಸಾರಿ, ಸೈನ್ ಒಮೆಗಾ ಟಿ ಇಂಟು ಕಾಸ್ ಒಮೆಗಾ ಟಿ. ಈಗ ಇಂಟು 2 ಮಾಡ್ತೀನಿ, ಡಿವೈಡೆಡ್ ಬೈ 2 ಮಾಡ್ತೀನಿ, ಸೇಮ್ ಏನು ಚೇಂಜ್ ಆಗೋದಿಲ್ಲ. ದೇರ್ ಫೋರ್ P is equal to minus Vm into Im divided by 2 ಹೊರಗೆ ಬಂತು. 2 ಸೈನ್ ಒಮೆಗಾ ಟಿ ಇಂಟು ಕಾಸ್ ಒಮೆಗಾ ಟಿ ಏನಾಗ್ತದೆ ಪಿ, ಸೈನ್ 2 ಒಮೆಗಾ ಟಿ. ರೈಟ್? 2 ಸೈನ್ ಎ ಇಂಟು ಕಾಸ್ ಎ ಇಸ್ ಈಕ್ವಲ್ ಟು ಸೈನ್ 2a, ಸೇಮ್ ಥಿಂಗ್. ಹೌದಾ? ಇದು ಬಂತು. ಇದೇನಿದು, ಇನ್ಸ್ಟಂಟೇನಿಯಸ್ ಪವರ್ ಡಿಸಿಪೇಟೆಡ್ ಬಂತು. ಓಕೆ, therefore the average power dissipated in one complete cycle is given by, average power dissipated in one complete cycle is given by, ಈಗ average power ಇಲ್ಲಿ ನೋಡಿ, P bar is equal to 1 by T. ಹೌದಾ? P bar is equal to, ನೆನಪಿಟ್ರಿ ಯಾವಾಗಲೂ 1 by T. ಇಲ್ಲಿಂದ ಇನ್ ಒನ್ ಕಂಪ್ಲೀಟ್ ಸೈಕಲ್ 0 to T, ಒನ್ ಕಂಪ್ಲೀಟ್ ಸೈಕಲ್ ಅಂದರೆ ಪೂರಾ ಟೈಮ್ T. ಹೌದು? ಇನ್ಸ್ಟಂಟೇನಿಯಸ್ ಪವರ್ ಯಾವುದು, ಇನ್ಸ್ಟಂಟೇನಿಯಸ್ ಪವರ್ P is equal to, ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 0 to
ಟಿ. ಸೊ ಇಲ್ಲಂದ್ರೂ 1/tಗೆ 1/t ಆ್ಯಸ್ ಇಟ್ ಈಸ್ ಇಟ್ಟಿರ್ತೇನೆ. ಸೊ ವಿ ಎಮ್ ಐ ಎಮ್ ಬೈ 2 ಇಲ್ಲಿ ಮೈನಸ್ ಇಂಟು ಸೈನ್ 2ωt ಇಂಟು ಡಿ ಟಿ. ಓಕೆ, ಇಲ್ಲಿ 1/p/dt ಬರಿಬೇಕಿದು. ಓಕೆ, ನಾವು ಎವರೇಜ್ ಪವರ್ ಈಸ್ ಈಕ್ವಲ್ ಟು 1/t. ಯಾವುದ್ಯಾವುದು ಇವೆಲ್ಲ ಹೊರಗೆ ತೊಗೊಂಡ್ಬಿಡ್ತೇನೆ. ಯಾವುದು ಮೈನಸ್ ಹೊರಗೆ ಬಂತು, ವಿ ಎಮ್ ಐ ಎಮ್ ಬೈ 2 ಹೊರಗೆ ಬಂತು. ರೈಟ್, ಉಳಿತೇನಪ್ಪ 0 to t. ಓಕೆ, ಸೈನ್ 2ωt ಇಂಟು ಡಿ ಟಿ ಅಂತ ಬಂತು. ಸೊ ಪಿ ಬಾರ್ ಈಸ್ ಈಕ್ವಲ್ ಟು -1/2t ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಡ್ತೀನಿ. ವಿ ಎಮ್ ಇಂಟು ಐ ಎಮ್. ಈ 1 ಏನೈತಲ್ಲ ತೆಗೆದೇ ಬಿಡು, ಅನ್ನೋದ್ರ ಕಿರಿಕಿರಿನೇ ಬೇಡ. ರೈಟ್, ಈಗ ಇಂಟಿಗ್ರೇಷನ್ ಆಫ್ ಸೈನ್ 2ωt. ಇಂಟಿಗ್ರೇಷನ್ ಆಫ್ ಸೈನ್ 2ωt ಅಂತಂದರೆ ಕಾಸ್ 2ωt ಡಿವೈಡೆಡ್ ಬೈ 2ω 0 to t. ಇದು ಮೈನಸ್ ಬರುತ್ತೆ. ಇಂಟಿಗ್ರೇಷನ್ ಆಫ್ ಸೈನ್ ಏನಾಗುತ್ತೆ, ಮೈನಸ್ ಕಾಸ್. ಓಕೆ, ಈ ಮೈನಸ್ ಏನಾರೇ ಮಾಡ್ಕೊರಿ, ಒಟ್ಟಿನಲ್ಲಿ ಫೈನಲಿ ಈ ಆನ್ಸರ್ ಏನು ಬರ್ತದೆ ನೋಡೋಣಂತ. ಈಸ್ ಈಕ್ವಲ್ ಟು ಮೈನಸ್ ಐ ಎಮ್ ಡಿವೈಡೆಡ್ ಬೈ 2t. ಓಕೆ, ಈ 2ω ಹೊರಗೆ ಬಂದುಬಿಡ್ತು. 2ω ಹೊರಗೆ ಬರ್ತದೆ, ಇದೇನಾಯಿತು 2ω ಹೊರಗೆ ತೊಗೊಂಡ್ಬಿಡ್ತೀನಿ ನಾವು. ಮೊದಲು ತೊಗೊಂಡ್ರೆ ಏನಾಯ್ತು ನೋಡು, 4ω ಇಂಟು ಟಿ ಬರಿತೀನಿ. ಇಲ್ಲಿ ಮೈನಸ್ನ ಹೊರಗೆ ತೊಗೊಂಡೆ, ಮೈನಸ್ ಪ್ಲಸ್ ಆಗಿಬಿಡ್ತು. ಓಕೆ, ಸೊ ಕಾಸ್ ಈಗ 2 ω ಅಂದರೆ 2π/t. ಈಗ ಟಿ ತುಂಬಿದರೆ ಟಿ. ರೈಟ್, ಸೊ ಟಿ ಗೆಟ್ ಕ್ಯಾನ್ಸಲ್ಡ್. ಮೈನಸ್ ಮೊದಲು ಇದನ್ನು ತುಂಬಿದ ಮೇಲೆ ಆಮೇಲೆ 0 ತುಂಬಬೇಕಲ್ಲ. ಮೈನಸ್ ಕಾಸ್ 0 ಇಂಟು ಎನಿಥಿಂಗ್ ಈಕ್ವಲ್ ಟು ಏನಾಗಿಬಿಡ್ತು 0. ರೈಟ್, ಸೊ ಫೈನಲಿ ಇಲ್ಲಿ ಸ್ವಲ್ಪ ಸ್ಪೇಸ್ ಪ್ರಾಬ್ಲಮ್ ಆಯಿತು. ಓಕೆ, ಐ ವಿಲ್ ಮೂವ್ ಇಟ್. ಎವರೇಜ್ ಪವರ್ ಈಸ್ ಈಕ್ವಲ್ ಟು ವಿ ಎಮ್ ಐ ಎಮ್ ಬೈ 4ωt. ಓಕೆ, ಕಾಸ್ ಆಫ್ 4π 1 minus cos 0 1. Right, so 1 minus 1 0 into anything equal to 0, that is p bar is equal to 0. So hence the average power dissipated in one complete cycle when AC applied to the pure inductor is 0. Hence it is proved. ನೋಡು, ಎವರೇಜ್ ಪವರ್ ಡಿಸಿಪೇಟೆಡ್ ಇನ್ 1 ಕಂಪ್ಲೀಟ್ ಸೈಕಲ್ ಈಸ್ 0. ಸರ್ 1 ಕಂಪ್ಲೀಟ್ ಸೈಕಲ್ 0 ಅಂದರೆ ಕ್ವಾರ್ಟರ್ ಸೈಕಲ್ ಒಳಗೆ ಹೆಂಗ್ರಿ, ಹಾಫ್ ಸೈಕಲ್ ಒಳಗೆ ಹೆಂಗ್ರಿ ಅಂತ ಕೇಳ್ಬೋದು. ನೋಡು, ಇನ್ ಎವ್ರಿ ಕ್ವಾರ್ಟರ್ ಸೈಕಲ್ ದೆರ್ ಈಸ್ ನೋ 0. ಎವ್ರಿ ಕ್ವಾರ್ಟರ್ ಸೈಕಲ್ 0 ಇರೋದಿಲ್ಲ. ಓಕೆ, ಇಲ್ಲಿಂದ ಇಲ್ಲಿವರೆಗೂ 0 ಇಲ್ಲ, ಇಲ್ಲಿ ಇರುತ್ತೆ. ಮತ್ತು ಇಲ್ಲಿಗೆ ಬಂದಾಗ ಮತ್ತೆ 0, ಇಲ್ಲಿಂದ ಇಲ್ಲಿಗೆ ಇರುತ್ತೆ. ಆ್ಯಂಡ್ ಮತ್ತೆ ಇಲ್ಲಿ ನೆಗೆಟಿವ್ ಆಯಿತು. ಹಾಗಾಗಿ ನೆಗೆಟಿವ್ ಪಾಸಿಟಿವ್ ಹೋಗೋದ್ರಿಂದ ಎವರೇಜ್ ಪವರ್ ಇನ್ 1 ಕಂಪ್ಲೀಟ್ ಸೈಕಲ್ ಫೈನಲ್ ಇಲ್ಲಿಗೆ ಬಂದಾಗ ಏನಾಗುತ್ತೆ 0 ಆಗುತ್ತೆ. ಗೊತ್ತಾಯ್ತು.